ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ಸ್ವಲ್ಪ ನಮ್ಮ ಗಿಡದಲ್ಲಿ ಕನಕಾಂಬರ ಹೂವು ಸಿಕ್ಕಿತ್ತು. ಅಂದರೆ ಶುಕ್ರವಾರನೇ ಬಿಡಿಸ್ಬೇಕಾಗಿತ್ತು. ಅವತ್ತು ಪೂಜೆ ಎಲ್ಲ ಮಾಡೋದಕ್ಕೆ ಮತ್ತು ಮುಡ್ಕೊಳ್ಳೋದಕ್ಕೆ ಬೇಕಾಗಿತ್ತು. ಅವತ್ತು ಹೂವು ಕೂಡ ಒಂದು ಇರಲಿಲ್ಲ, ಆದರೂ ಕೂಡ ಬಿಡಿಸ್ಲಿಲ್ಲ. ಟೈಮ್ ಇರಲಿಲ್ಲ ಅಂತ ಏನಲ್ಲ, ಸ್ವಲ್ಪ ಕಡಿಮೆ ಹೂವು ಬಿಟ್ಟಿತ್ತು ಅಂತ ಬಿಡಿಸಿರಲಿಲ್ಲ. ಯಾವುದಕ್ಕೂ ಸಾಕಾಗಲ್ಲ, ಸುಮ್ಮನೆ ಯಾಕೆ ಬಿಡಿಸೋದು ಅಂದ್ಬಿಟ್ಟು ಬಿಡಿಸಿರಲಿಲ್ಲ. ಆಮೇಲೆ ಇವತ್ತು ಶುಕ್ರವಾರ ಮುಗೀತು, ಶನಿವಾರ ಬಿಡಿಸೋಣ ಅಂದರೆ ಶುಕ್ರವಾರ ನೈಟು ತುಂಬ ಜೋರಾಗಿ ಮಳೆನೇ ಬೀಳ್ಬಿಡ್ತು. ಹಂಗಾಗಿ ಹೂವೆಲ್ಲ ಕೆಳಗಡೆನೇ ಬಿದ್ದೋಗ್ತಿತ್ತು. ಅದಕ್ಕೋಸ್ಕರ ಶನಿವಾರ ಮಧ್ಯಾಹ್ನ ಬಿಡಿಸ್ಕೊಂಡೆ. ನೋಡಿ ಒಂದು ಸ್ವಲ್ಪ ಅಂದರೆ 50 ಗ್ರಾಮ್ಗಿಂತ ಇನ್ನೊಂದು ಸ್ವಲ್ಪ ಕಡಿಮೆ, ಅಂದರೆ ನಾನು ಒಂದು ಮೊಳ ಆದಷ್ಟಾಗಿತ್ತು ಹೂವು, ಒಂದು ಮೊಳದಷ್ಟು ಹೂವು ಆಗಿತ್ತು. ಅದೆಲ್ಲ ಆದಮೇಲೆ ಬಿಡಿಸಿ ಕಟ್ಟಿದಾದಮೇಲೆ ಸ್ವಲ್ಪ ಅಕ್ಕಿ ರುಬ್ಬೋದಿತ್ತು. ಅಕ್ಕಿ ಹಿಟ್ಟನ್ನು ಅಂದರೆ ಅಕ್ಕಿನ ನೆನೆಸಿಟ್ಟಿದ್ದೆ ನಾನು. ಮಧ್ಯಾಹ್ನನೇ ರುಬ್ಬಿಡ್ತೀನಿ, ಯಾಕೆ ಅಂದರೆ ಮಳೆ ಏನಾದ್ರು ಬಂದರೆ ಕರೆಂಟ್ ಅಷ್ಟಾಗಿರೋದಿಲ್ಲ, ಅದಕ್ಕೋಸ್ಕರ ಅಂತ ಮಧ್ಯಾಹ್ನನೇ ನಾನು ರುಬ್ಬಿಡ್ತೀನಿ. ಇವಾಗೂ ಕೂಡ ನಾನು ಮಧ್ಯಾಹ್ನನೇ ರುಬ್ತಾಯಿದ್ದೀನಿ. ಭಾನುವಾರಕ್ಕಾಗುತ್ತೆ. ಇದ್ರ ಜೊತೆ ಸಾಗು ಮಾಡಿದ್ರೆ ಮಕ್ಕಳೆಲ್ಲ ಮತ್ತು ನಮ್ಮ ಹಸ್ಬೆಂಡ್ ಕೂಡ ಮನೇಲೇ ಇರ್ತಾರಲ್ಲ, ಅವ್ರಿಗೂ ದೋಸೆ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಅಂತಲೇ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅವರು ಟಿಫನ್ ಏನು ತಗೊಂಡೋಗಲ್ಲ, ಏಕೆ ಅಂದರೆ ಅಲ್ಲೇ ಕ್ಯಾಂಟೀನಲ್ಲೇ ತಿನ್ಕೊತಾರೆ, ಅದಕ್ಕೋಸ್ಕರ ತಗೊಂಡೋಗಲ್ಲ. ಅದಕ್ಕೆ ನಾನು ಭಾನುವಾರದೊತ್ತೆ ದೋಸೆನೇ ಮಾಡ್ತಾಯಿದ್ದೆ. ಅದೆಲ್ಲ ಆದಮೇಲೆ ಸ್ವಲ್ಪ ಹೊಂಗೆಕಾಯಿ ಇತ್ತು, ಅಂದರೆ ಸ್ವಲ್ಪ ಬಂದಿದ್ದು ಹೊಂಗೆಕಾಯಿ ಇತ್ತು, ಅದನ್ನೊಂಚೂರು ಚೆಚ್ಚೋಣ ಅಂತ ಚೆಚ್ತಾಯಿದ್ದೀನಿ. ನೋಡಿ ಈ ಥರ ಚೆಚ್ಚಬೇಕು ಹೊಂಗೆಕಾಯಿನ. ಆಮೇಲೆ ಈ ಬೀಜನೆಲ್ಲ ಅಂದರೆ ಆ ಸಿಪ್ಪೆನೆಲ್ಲ ತೆಗೆದು, ಆ ಸಿಪ್ಪೆ ಎಲ್ಲ ವೇಸ್ಟು, ಆ ಬೀಜ ಬಂದಿರುತ್ತಲ್ಲ ಆ ಬೀಜನೆಲ್ಲ ತೊಗೊಂಡೋಗಿ ನಾವು ಎಣ್ಣೆ ಅಂಗಡಿಗಳಿಗೆ ಕೊಟ್ಟರೆ ನಮಗೆ ಬೇಕು ಅಂದರೆ ದೀಪದ ಎಣ್ಣೆ ಕೊಡ್ತಾರೆ, ಕೊಬ್ಬರಿ ಕೊಟ್ಟರೆ ಕೊಬ್ಬರಿ ಎಣ್ಣೆ ಕೊಡ್ತಾರೆ. ಅದನ್ನಾಗಲೇ ಆ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು, ಹಿಂದಿನ ವಿಡಿಯೋದಲ್ಲಿ. ಬೇಕಂದರೆ ನೀವು ಹೋಗಿ ಚೆಕ್ ಮಾಡಿದ್ರೆ ಸಿಗುತ್ತೆ. ನೋಡಿ ಈ ಥರ ಬೀಜನೆಲ್ಲ ತೊಗೊಂಡೋಗಿ ಕೊಟ್ಟು ನಾವು ಒಂದು 5 kg ಎಣ್ಣೆನ ತೊಗೊಂಬಂದಿದ್ವಿ. ಇನ್ನು ಮಿಕ್ಕಿದ್ದನ್ನು ಕಾಸಬೇಕಿದ್ರೆ ಕಾಸು ಕೂಡ ಕೊಡ್ತಾರೆ. ಇದೆಲ್ಲ ಆದಮೇಲೆ ಸ್ವಲ್ಪ ಅಂಡೆ ಒಲೆ ಹಚ್ಚಬೇಕಾಗಿತ್ತು. ಅಂದರೆ ಅಂಡೆನೆಲ್ಲ ತೊಳೆದಿಟ್ಟಿದ್ದೆ, ನೀರೇನು ಆನ್ ಮಾಡಿರಲಿಲ್ಲ. ಹಂಗಾಗಿ ಮನೇಲಿರೋ ನೀರನ್ನೇ ಹಾಕ್ಕೊಬೇಕಾಗಿತ್ತು. ಅಂದರೆ ಸ್ವಲ್ಪ ಡ್ರಮ್ಮಲ್ಲೆಲ್ಲ ನೀರಿತ್ತಲ್ಲ, ಅದನ್ನೆಲ್ಲ ತಗೊಂಡೋಗಿ ಆ ಹಂಡೆಗೆ ಹುಯ್ತಾಯಿದ್ದೆ. ಅಂದರೆ ಆ ಹಂಡೆಗೆ ಒಂದು ಚಿಕ್ಕ ಬಿನ್ಗೆ ಆದರೆ 5 ಬಿನ್ಗೆ ಹಿಡಿಸುತ್ತೆ, ದೊಡ್ಡ ಬಿನ್ಗೆ ಆದರೆ 4 ಬಿನ್ಗೆ ಹುಯ್ದ್ರೆ ಸಾಕಾಗುತ್ತೆ. ಅದಕ್ಕೋಸ್ಕರ ಚಿಕ್ಕ ಬಿನ್ಗೆ ಅಲ್ಲೇ ಎತ್ಕೊಂಡು ನಾನು ದೊಡ್ಡ ಬಿನ್ಗೆ ಅಷ್ಟಾಗಿ ತೊಗೊಂಡು ಹೋಗಲ್ಲ, ಚಿಕ್ಕ ಬಿನ್ಗೆನೇ ತೊಗೊಂಡು ಹೋಗ್ತಾಯಿದ್ದೆ. ಒಂದು 5 ಬಿನ್ಗೆ ಆಗೋಷ್ಟು ನೀರನ್ನು ಅದಕ್ಕೆ ಹುಯ್ದುಬಿಟ್ಟು ಸ್ವಲ್ಪ ಅಂಡೆ ಒಲೆನ ಹಚ್ಬಿಟ್ಟು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ, ಬೇಕು ಅಂದರೆ ಸ್ವಲ್ಪ ಕೈ ಕಾಲು ತೊಳ್ಕೊಳ್ಳೋದಕ್ಕೆ ಮತ್ತು ಅಥವಾ ಯಾರಾದರೂ ಸ್ನಾನ ಮಾಡ್ಕೊಳೋದಿದ್ದರೆ ಸ್ನಾನ ಮಾಡ್ಕೊತಾರೆ. ನಾನಂತೂ ಶುಕ್ರವಾರ ಮತ್ತು ಸೋಮವಾರ ಬಿಟ್ಟರೆ ಮಧ್ಯದಲ್ಲಿ ಯಾವಾಗಾದರೂ 1-2 ದಿವಸ ಮಾಡ್ಕೊತೀನಿ ಅಷ್ಟೇ. ವಾರದಲ್ಲಿ 4 ದಿವಸ ಮಾಡ್ಕೊತೀನಿ. ಡೈಲಿ ಮಾತ್ರ ಮಕ್ಳಿಗೆ ಮಾತ್ರ ಡೈಲಿ ಹುಯ್ತಾ ಇರ್ತೀವಿ ಸ್ನಾನನ. ನೋಡಿ ಈ ಥರ ಅಂಡೆ ಎಲ್ಲ ತುಂಬೋಯ್ತು. ಆಮೇಲೆ ಅಂಡೆನೆಲ್ಲ ನೀಟಾಗಿ ಫಸ್ಟೇ ತೊಳೆದಿಟ್ಟಿದ್ದೆ. ಆಮೇಲೆ ನೀರು ಹುಯ್ದ್ಬಿಟ್ಟು ಆಮೇಲೆ ಸ್ವಲ್ಪ ಅಂಡೆ ಒಲೆನ ಹಚ್ಚೋಣ ಅಂದ್ಬಿಟ್ಟು ಸ್ವಲ್ಪ ಪೇಪರೆಲ್ಲ ಇತ್ತಲ್ಲ, ಮತ್ತು ತೊಗರಿಕಾಯಿ ಪಿಳ್ಳೆ ಇತ್ತಲ್ಲ, ಅಂದರೆ ನಾವು ಹೊಲ್ದಲ್ಲಿ ಹಾಕಿದ್ನಲ್ಲ ಅವತ್ತೆಲ್ಲ ಮುರ್ಕೊಂಬಂದಿದ್ದೆಲ್ಲ ವಿಡಿಯೋ ಹಾಕಿದ್ನಲ್ಲ, ಆ ಪಿಳ್ಳೆ ಬೇಗ ಹತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಚ್ಚೋಣ ಅಂದ್ಬಿಟ್ಟು ಹಚ್ತಾಯಿದ್ದೆ. ಹಿಂಗೆ ನಾವು ನೀಟಾಗಿ ಇಕ್ಕಿದ್ರೆ ಒಂದೇ ಸರಿ ಹಚ್ಚಿದ್ರೆ ಒಂದೇ ಸರಿ ಹಚ್ಕೊಳ್ಳುತ್ತೆ, ಇಲ್ಲ ಅಂದರೆ ಪದೇ ಪದೇ ನೀಟಾಗಿ 5 ಸತಿ 3-4 ಸತಿ ಹಚ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಒಂದೇ ಸತಿನೇ ಹಚ್ಚಿದ್ದೀನಿ, ಅಂದರೆ ಪೇಪರೆಲ್ಲ ಇಕ್ಕಿದ್ನಲ್ಲ ಬೇಗ ಹತ್ಕೊಂತು. ಇದೆಲ್ಲ ಆದಮೇಲೆ ಸ್ವಲ್ಪ ದೊಡ್ಡದು ಬೇಕಿದ್ದರೂ ಇಕ್ಬೋದು, ಈ ಥರ ತೊಗರಿ ಪಿಳ್ಳೆ ಇಕ್ಕಿದ್ರೆ ಅಲ್ಲೇ ಮುಂದ್ಗಡೆನೇ ನಿಂತ್ಕೊಂಡು ಹಚ್ಚಬೇಕಾಗುತ್ತೆ. ನೋಡಿ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಯಾರಿಗೂ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋನ ಹಾಕ್ತಾಯಿರ್ತೀನಿ. ಓಕೆ. ಮತ್ತು ಇದೆಲ್ಲ ಆದಮೇಲೆ ಸ್ವಲ್ಪ ದೊಡ್ಡ ಸೌದೆನೆಲ್ಲ ತೊಗೊಂಬಂದು ಇಕ್ಕೋಣ ಅಂತ ಇಕ್ತಾಯಿದ್ದೆ. ಅಂದರೆ ತೊಗರಿ ಪಿಳ್ಳೆದನ್ನೇ ಕೆಳಗಡೆ ಬುಡ ಇರುತ್ತಲ್ಲ ಅದನ್ನು ತೊಗೊಂಬಂದು ಇಕ್ತಾಯಿದ್ದೆ. ಮುಂದ್ಗಡೆ ತುದಿ ಮಾತ್ರ ಚಿಕ್ಕ ಚಿಕ್ಕಗೆ ಮುರಿದ್ಬಿಟ್ಟು ಅಲ್ಲಿ ಇಕ್ಕಿದ್ದೆ. ಆಮೇಲೆ ಈ ಥರ ಇಟ್ಟಿದ್ದೆ. ನೋಡಿ ಇವಾಗ ನೀಟಾಗಿ ಹತ್ಕೊಳ್ಳುತ್ತೆ, ಅಂದರೆ ಪದೇ ಪದೇ ಅದು ಹುರ್ಕೊಂಡಂಗೆ ಚೆನ್ನಾಗಿ ತೊಳ್ಕೊಂಡ್ರೆ ನೀರು ಬೇಗನೆ ಕಾಯುತ್ತೆ. ಈ ಸೋಲಾರ್ ಏನು ಇದೆಯಲ್ಲ ಅದಕ್ಕೂ ಹೋಲಿಸ್ಕೊಂಡ್ರೆ ಈ ಅಂಡೆ ಒಲೆನೇ ತುಂಬ ಬೆಸ್ಟ್ ಅನಿಸುತ್ತೆ.